ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಭು ಅಂತ ಹೇಳಿ ಮಾರ್ಕ್ ಸಾಫ್ಟ್ವೇರ್ ಕಂಪ್ನಿಯ ಎಂಪ್ಲಾಯ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ದಿವಸ ಒಂದು ಟಾಪಿಕನ್ನು ಕೈಗೆತ್ಕೊಳ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಸಾಫ್ಟ್ವೇರ್ ಒಳಗಡೆ ಹೊಸ ಫೈನಾನ್ಷಿಯಲ್ ಇಯರನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಇವತ್ತು ತಿಳಿಸ್ಕೊಡ್ತೀವಿ. ಬರೋ ಏಪ್ರಿಲ್ 1ನೇ ತಾರೀಕಿನಿಂದ ಸಾಫ್ಟ್ವೇರ್ ಒಳಗಡೆ ಬಿಲ್ಲಿಂಗ್ ಆಗಲ್ಲ. ಯಾಕಂತಂದರೆ ಮಾರ್ಚ್ 31ಕ್ಕೆ ಫೈನಾನ್ಷಿಯಲ್ ಇಯರ್ನ ಕ್ಲೋಸ್ ಮಾಡಿಬಿಟ್ಟು ಏಪ್ರಿಲ್ 1ನೇ ತಾರೀಕಿಂದ ನಾವು ಹೊಸ ಫೈನಾನ್ಷಿಯಲ್ ಇಯರನ್ನು ಸಾಫ್ಟ್ವೇರ್ ಒಳಗಡೆ ಕ್ರಿಯೇಟ್ ಮಾಡಿಕೊಂಡು ತದನಂತರ ಬಿಲ್ಲಿಂಗನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಇವತ್ತಿನ ದಿವಸ ನನ್ನ ಟಾಪಿಕಲ್ಲಿ ನೆನಪಿಟ್ಕೊಳ್ಳಿ, ಸ್ವಲ್ಪ ವಿಡಿಯೋ ಲೆಂತಿ ಆಗಿರುತ್ತೆ. ಸೊ ಹಾಗಾಗಿ ನಾವು ಹೆಂಗೆ ಹೇಳ್ಕೊಡ್ತಾ ಇರ್ತೀವಿ, ಹೆಂಗೆ ಸಾಫ್ಟ್ವೇರ್ ಒಳಗಡೆ ವರ್ಕ್ ಮಾಡ್ತೀವಿ, ಅದೇ ಥರ ನೀವುಗಳು ನಿಮ್ಮ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ಕೋಬೇಕು. ವಿಡಿಯೋ ಫಾಸ್ಟ್ ಅನಿಸಿದರೆ ನಡುವಡೆ ಪೌಸ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಾ ಬನ್ನಿ. ವಿಡಿಯೋ ಪೌಸ್ ಮಾಡ್ಕೊಳ್ಳಿ, ಸಾಫ್ಟ್ವೇರ್ ಒಳಗಡೆ ವರ್ಕ್ ಮಾಡ್ಕೊಳ್ತಾ ಬನ್ನಿ. ಫಸ್ಟು ಸ್ಟಾರ್ಟಿಂಗ್ನ ವಿಡಿಯೋನ ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ಸಾಫ್ಟ್ವೇರ್ ಒಳಗಡೆ ನೀವುಗಳೇ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಏಪ್ರಿಲ್ 1ನೇ ತಾರೀಕು ಏನಾಗುತ್ತೆ, ಹೆವಿ ಕಸ್ಟಮರ್ಸ್ ಎಲ್ಲ ಕಡೆಯಿಂದನೂ ರಶ್ ಆಗಿಬಿಡ್ತಾರೆ. ಸೊ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ. ಇನ್ ಟೈಮಿಗೆ ಆ ಟೈಮಲ್ಲಿ ಸರ್ವಿಸ್ ಕೊಡೋದು ಕಷ್ಟ ಆಗುತ್ತೆ, ಸುಧಾರಿಸ್ಕೋಬೇಕಾಗುತ್ತೆ. ಹಾಗಾಗಿನೇ ಇವತ್ತಿನ ದಿವಸ ನಾವು ಕನ್ನಡದಲ್ಲಿ ವಿಡಿಯೋನ ರೆಡಿ ಮಾಡಿ ನಿಮಗೆ ಕೊಡ್ತಾ ಇರೋದು. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಕೆಲವೊಂದು ಹಿಂಟ್ಗಳು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಫೈನಾನ್ಷಿಯಲ್ ಇಯರನ್ನು ಸಾಫ್ಟ್ವೇರ್ ಒಳಗಡೆ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕ್ಲೈಂಟ್ ಸಿಸ್ಟಮ್ಗಳು ಬಂದು ಇರಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲ ಕ್ಲೈಂಟ್ ಸಿಸ್ಟಮ್ಗಳು ಅಂತಂದರೆ ಕೆಲವೊಂದು ಕಡೆ ಏನು ಮಾಡ್ತಾರೆ, ಒಂದು ಸಾಫ್ಟ್ವೇರ್ನ 3-4 ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಮೇನ್ ಸಿಸ್ಟಮಲ್ಲಿ ಸಾಫ್ಟ್ವೇರ್ ಅಷ್ಟು ಓಪನ್ ಇರಬೇಕು, ಕ್ಲೈಂಟ್ಗಳು ಕಂಪಲ್ಸರಿ ಬಂದಿರಬೇಕು. ಇದು ನೆನಪಿರಲಿ. ನೆಕ್ಸ್ಟು ಇವಾಗ ಸಾಫ್ಟ್ವೇರ್ ಒಳಗಡೆ ಇಂಪ್ಲಿಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇನ್ನೊಂದು, ಅಕಸ್ಮಾತ್ ಏನಾದರೂ ನೀವು ಮಾರ್ಚ್ ಬಿಲ್ಲಿಂಗ್ಸ್ಗಳು ಏನಾದರೂ ಪೆಂಡಿಂಗ್ ಇತ್ತು ಅಂದರೆ ಮುಗಿಸ್ಕೊಂಡು ಕೂಡ ಹೊಸ ಫೈನಾನ್ಷಿಯಲ್ ಇಯರ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಥವಾ ಇಲ್ಲ ಸರ್, ನಮ್ಮವೆಲ್ಲ ಹಳೆ ವರ್ಷದ್ದು ಅಥವಾ ಹಳೆ ತಿಂಗಳುಗಳದ್ದು ಇನ್ನೂ ಕೆಲಸ ಭಾಳ ಇದೆ, ಸೊ ನಾನು ಪ್ರೆಸೆಂಟ್ ಇಯರಲ್ಲಿ ಬಿಲ್ಲಿಂಗ್ ಮಾಡ್ಕೋಬೇಕಂತಂದರೆ ಅದು ಕೂಡ ಆಪ್ಷನ್ ಬರುತ್ತೆ. ಆಮೇಲೆ ನೀವೇನು ಮಾಡ್ಕೋಬೋದು, ಹೊಸ ಫೈನಾನ್ಷಿಯಲ್ ಇಯರ್ನ ಕ್ರಿಯೇಟ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡ ನಂತರ ಕ್ಯಾರಿ ಫಾರ್ವರ್ಡ್ ಆಪ್ಷನ್ಗಳು ಬರ್ತವೆ. ಕ್ಯಾರಿ ಫಾರ್ವರ್ಡ್ನ ನೀವು ಮಾಡ್ಕೋಬೋದು. ಇದು PTK ಆಗಿರ್ತೈತಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಫಸ್ಟು ನಾವೇನು ಮಾಡ್ಕೊಳ್ತೀವಿ, ಸಾಫ್ಟ್ವೇರ್ ಒಳಗಡೆ ಲಾಗಿನ್ ಆದ ತಕ್ಷಣ 1 ಸೆಕೆಂಡ್. ಮೊದಲೇದಾಗಿ ನೆನ್ಪಿಟ್ಕೊಳ್ಳಿ, ಸಾಫ್ಟ್ವೇರ್ನ ಬ್ಯಾಕಪ್ ತೊಗೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸಾಫ್ಟ್ವೇರ್ ಬ್ಯಾಕಪ್ ತಗೊಳ್ಳೋದು ಹೆಂಗೆ, ಇದು ಎಷ್ಟೊಂದು ಕೆಲವೊಂದು ಜನಕ್ಕೆ ಗೊತ್ತಿರಲ್ಲ. ನೋಡ್ಕೊಳ್ಳಿ, ನಿಮ್ಮ ಫರ್ಮ್ ಹೆಸರು ಇಲ್ಲಿ ಬಂದಿರ್ತೈತಿ. ನಾನು ಭಾಳ ಫರ್ಮ್ಸ್ಗಳಿದ್ದಾವೆ. ಸೊ ನಿಮ್ಮದೊಳಗೆ ನಿಮ್ದು ಏನು ಫರ್ಮ್ ಇರ್ತೈತಲ್ಲ ಅದನ್ನಷ್ಟು ನೋಡ್ಕೊಳ್ಳಿ. ಸೊ ಫಸ್ಟು ಫರ್ಮ್ ಮೇಲೆ ಎಂಟರ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ ಬ್ಯಾಕಪ್ ಆಫ್ ಫೈನಾನ್ಷಿಯಲ್ ಇಯರ್ ಅಂತ ಬರುತ್ತೆ. ಸೊ ಇದಾದ ನಂತರ ಫೈನಾನ್ಷಿಯಲ್ ಇಯರ್ಗಳು ಭಾಳ ಬರ್ತವೆ ನಿಮಗೆ. ಸೊ ನನ್ನಲ್ಲಿ ನಮಗೆ 2 ವರ್ಷ ತೋರಿಸ್ತಾ ಇದೆ. ಸೊ ನಾನು ಪ್ರೆಸೆಂಟ್ ಇಯರ್ ತೊಗೊಳ್ತಾ ಇದ್ದೀನಿ, 25-26. ಎಂಟರ್ ಮಾಡಿ, ಎಂಟರ್ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಸಾಫ್ಟ್ವೇರ್ ಬ್ಯಾಕಪ್ ಆಗುತ್ತೆ. ಸಾಫ್ಟ್ವೇರ್ ಬ್ಯಾಕಪ್ ಆದ ನಂತರ ಎಸ್ಕೇಪ್ ಮಾಡ್ಕೊಳ್ಳಿ. ಎಸ್ಕೇಪ್ ಮಾಡಿದ ಮೇಲೆ ಮಾರ್ಗೇಟ್ವೇ ಅಂತ ಬರುತ್ತೆ. ಎಂಟರ್ ಮಾಡಿ. ಇದು ಮೇನ್ ಫೈನಾನ್ಷಿಯಲ್ ಇಯರ್ ಓಪನ್ ಆಗಿರ್ತೈತಿ, ಆಯಿತಾ. ಸೊ 1 ಸೆಕೆಂಡ್. ದಿಸ್ ಈಸ್ ಯುವರ್ ಪ್ರೆಸೆಂಟ್ ಇಯರ್. ಓಕೆ. ಇವಾಗ ನೆಕ್ಸ್ಟ್ ನಾವೇನು ಮಾಡ್ಕೋಬೇಕಂತಂದರೆ ಫೈನಾನ್ಷಿಯಲ್ ಇಯರ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಹೆಂಗೆ, ಆಯಿತಾ. ಇದು ಮೇನ್ ವಿಂಡೋ ಬಂತೀಗ. ಮೊದಲನೇ ಪ್ರಶ್ನೆ ಹೆಂಗೆ ಅಂತಂದ್ರೆ, ಈಗ ಇಲ್ಲಿ ರೈಟ್ ಸೈಡಿಗೆ ಎಕ್ಸಿಟ್ ಅಂತ ಇರುತ್ತೆ ನಿಮಗೆ, ಅಥವಾ ಇಲ್ಲಿ ಮೇಲ್ಗಡೆ ನಿಮಗೆ ಇಲ್ಲೊಂದು ಎಕ್ಸಿಟ್ ಅಂತ ಒಂದು ಆಪ್ಷನ್ ಇದೆ, ಇದರೊಳಗಡೆ ಮತ್ತೊಂದು ಎಕ್ಸಿಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಶಾರ್ಟ್ಕಟ್ ಕೀ Alt+X ಅಂತಿದೆ. ಸೊ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಶಾರ್ಟ್ಕಟ್ ಬಟನ್ಸ್ಗಳು ಬರ್ತವೆ ನೆನ್ಪಿಟ್ಕೊಳ್ತಾ ಬನ್ನಿ. ನಾನು ಎಲ್ಲ ರೀತಿಯಿಂದ ಹೇಳ್ಕೊಟ್ಟಿರ್ತೀನಿ. ಸೊ ನೋಡ್ಕೊಳ್ಳಿ. ಫಸ್ಟು ಇಲ್ಲಿ ಮೇಲ್ಗಡೆ ಎಕ್ಸಿಟ್ ಅಂತಿದೆ, ಎಕ್ಸಿಟ್ ಒಳಗಡೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಎಕ್ಸಿಟ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಫಾರ್ಮ್ ಹೆಸರು ಬರುತ್ತೆ, ಎಂಟರ್ ಮಾಡಿ. ಇದರೊಳಗಡೆ ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಆಪ್ಷನ್ ತೊಗೊಳ್ಳಿ, 5ನೇದು ಈ ಆಪ್ಷನ್. ಓಕೆ, ನ್ಯೂ ಫೈನಾನ್ಷಿಯಲ್ ಇಯರ್ ಅಂತ ಎಂಟರ್ ಮಾಡಿದ ತಕ್ಷಣ ಸಾಫ್ಟ್ವೇರು ಡಿಫಾಲ್ಟಾಗಿ ಎಲ್ಲ ರೆಡಿ ಆಗಿರುತ್ತೆ. ನಿಮ್ಮ ಕೆಲಸ ಅಕ್ಸೆಪ್ಟ್ ಮಾಡೋದು. ಇದಾದಮೇಲೆ ವಾರ್ನಿಂಗ್ ಕೊಡುತ್ತೆ, ಶಾಲ್ ಐ ಪ್ರೊಸೀಡ್ ಅಂತೇಳಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದಮೇಲೆ ಎಂಟರ್ ಮಾಡ್ತಾ ಬನ್ನಿ. ಇದರೊಳಗಡೆ ನೋಡಿ, ನಿಮಗೆ ಇದರೊಳಗಡೆ ಏನೇನು ಆಪ್ಷನ್ಸ್ಗಳು ಬೇಕು, ಎಸ್ಸು, ಏನೇನು ಆಪ್ಷನ್ಸ್ಗಳು ಬೇಡ, ನೋ. ಸೊ ಈ ಥರ ಅವೈಲೇಬಲ್ ಇರ್ತವೆ. ಸೊ ನಾನೇನು ಹೇಳ್ತೀನಿ, ಇದನ್ನು ಪ್ರತಿಯೊಂದು ನೋಡ್ಕೊಳ್ತಾ ಹೋಗೋದಕ್ಕಿಂತ ಎಲ್ಲ ಆಪ್ಷನ್ಸ್ಗಳನ್ನು ಎಸ್ ಮಾಡ್ಕೊಳ್ಳೋದು ಉತ್ತಮ, ಆಯಿತಾ. ಕೆಲವೊಂದು ಸರಿ ಸೇಲ್ಸ್ ಚಲನ್ಗಳು ಇರ್ತವೆ ಫಾರ್ಮಾ ಲೆವೆಲಲ್ಲಿ. ಸೊ ಅವು ಕೂಡ ಕ್ಯಾರಿ ಫಾರ್ವರ್ಡ್ ಆಗಬೇಕಾಗಿರ್ತೈತಿ. ಸೊ ಹಾಗಾಗಿ ಪ್ರತಿಯೊಂದು ಕೂಡ ಎಸ್ ಅಂತ ಮಾಡ್ಕೊಳ್ತಾನೆ ಬಂದ್ಬಿಡಿ. ಪ್ರತಿಯೊಂದು ಎಸ್ ಮಾಡ್ಕೊಳ್ತಾ ಬನ್ನಿ. ಅದಾದಮೇಲೆ ಕೆಳಗಡೆ ಶಾಲ್ ಐ ಪ್ರೊಸೀಡ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ.
ನೋಡಿ ಸ್ವಲ್ಪ ರೆಡಿ ಆಗೋಕ್ಕೆ ಟೈಮ್ ಬೇಕಾಗ್ತಿರ್ತೈತಿ. ಕಂಪ್ಲೀಟಾಗಿ ರೆಡಿ ಆಗೋತ್ತ ನಾನು ಏನು ಮುಟ್ಟಕ್ಕೆ ಹೋಗ್ಬಿಡಿ ಆಯಿತಾ. ವೇಟ್ ಮಾಡಿ ಕಂಪ್ಲೀಟ್ ಆಗಲಿ. ಓಕೆ, ಕಂಪ್ಲೀಟ್ ಆದಮೇಲೆ ನೀವು ಒಂದು ಪಾಪಪ್ ವಿಂಡೋ ಬರುತ್ತೆ. ಡಿಯರ್ ಯೂಸರ್ ಪ್ಲೀಸ್ ಕ್ರಿಯೇಟ್ ನ್ಯೂ ಹಿಸ್ಟ್ರಿ ಫ್ರಾಮ್ ರಿಪೋರ್ಟ್ಸ್ ಅಂತ ಬರುತ್ತೆ. ಸೊ ಓಕೆ ಅಂತ ಕೊಡಿ. ಇದಾದಮೇಲೆ ತಿರ್ಗಾ ಮತ್ತೆ ಮಾರ್ಕ್ ಗೇಟ್ವೇ ಮೇಲೆ ಎಂಟರ್ ಮಾಡಿ. ನೋಡಿ ಆವಾಗಲೇ ಕೆಳಗಡೆ 25, 26 ಇತ್ತು, ಇವಾಗ 26, 27 ಆಗಿರುತ್ತೆ. ಅದ್ರ ಮೇಲೆ ಎಂಟರ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗುತ್ತೆ, ವಿಂಡೋ ಓಪನ್ ಆಗುತ್ತೆ. ಸೊ ಇದರೊಳಗಡೆ ನೆಕ್ಸ್ಟ್ ನೀವೇನು ಕೆಲಸ ಮಾಡ್ಕೋಬೇಕಂತಂದರೆ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಸರ್ಚಿಗೆ ಬನ್ನಿ. ಸರ್ಚಿಗೆ ಬಂದುಬಿಟ್ಟು ಇಲ್ಲಿ ಸರ್ಚ್ ಒಳಗಡೆ ಮೌಸ್ನ ಕ್ಲಿಕ್ ಮಾಡಿ ಕ್ರಿಯೇಟ್, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಕ್ರಿಯೇಟ್. ಇದರೊಳಗಡೆ ಕ್ರಿಯೇಟ್ ಅಂತ ಹೊಡೆದ ತಕ್ಷಣ ನಿಮ್ಗೆ 4ನೇ ಆಪ್ಷನ್ ಬರುತ್ತೆ ನೋಡಿ, ಕ್ರಿಯೇಟ್ ಬ್ಯಾಚ್ ಹಿಸ್ಟ್ರಿ ಅಂತೇಳಿ. ಅದ್ರ ಮೇಲೆ ಎಂಟರ್ ಮಾಡಿ. ಅಂದರೆ ಲಾಸ್ಟ್ ಇಯರ್ ಒಳಗಡೆ ನೀವು ಯಾವ ಕಸ್ಟಮರ್ಸಿಗೆ ಸೇಲ್ಸ್ ಮಾಡಿರ್ತೀರಲ್ಲ, ಏನು ರೇಟ್ ಕೊಟ್ಟಿರ್ತೀರಿ ಅನ್ನೋದನ್ನು ಅರ್ಥ ಆಗಬೇಕಾಗಿರ್ತೈತಿ. ಸೊ ಹಾಗಾಗಿ ಈ ಪ್ರೆಸೆಂಟ್ ಇಯರಲ್ಲಿ ನೋಡ್ಕೋಬೇಕು ಅಂತಂದರೆ ಪ್ರತಿ ಸತಿ ಹೋದ ವರ್ಷಕ್ಕೆ ಹೋಗಿ ನೋಡ್ಕೊಳ್ಳೋದಾಗಲ್ಲ. ಸೊ ಹಾಗಾಗಿ ಕ್ರಿಯೇಟ್ ಬ್ಯಾಚ್ ಹಿಸ್ಟ್ರಿ ರೆಡಿ ಮಾಡ್ಕೊಂಡ್ರಿ ಅಂದರೆ ಲಾಸ್ಟ್ ಇಯರ್ ಏನಾದರೂ ನೀವು ಕೊಟ್ಟಿದ್ದ ರೇಟ್ಸ್ಗಳಿತ್ತಂದರೆ ಆಟೋಮೆಟಿಕ್ಕಾಗಿ ಇಲ್ಲಿ ಬಂದು ಸಿಗ್ತವೆ. ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲೇನು ಮಾಡಬೇಡಿ, ಡೈರೆಕ್ಟಾಗಿ ಕೆಳಗಡೆ ಬಂದುಬಿಟ್ಟು ಶ್ಯೂರ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಎಂಟರ್ ಕೊಟ್ಟ ತಕ್ಷಣ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಪ್ರೊಸೆಸಿಂಗ್ ಆಗಲಿ. ಅದಾದ ನಂತರ ಮತ್ತೇನು ಮಾಡ್ಕೊಳ್ಳಿ, ಇಲ್ಲಿ 5ನೇ ಆಪ್ಷನ್ ಇದೆ ನೋಡಿ, ಕ್ರಿಯೇಟ್ ಬಿಲ್ ಹಿಸ್ಟ್ರಿ ಅಂತೇಳಿ. ಸೇಮ್ ಅದೇ ಕೂಡ ಅದನ್ನು ಎಂಟ್ರಿ ಮಾಡಿ. ಇದು ಕೂಡ ಅಷ್ಟೇ ಸಿಂಪಲ್, SURE ಎಂಟರ್ ಮಾಡಿ. ಇದು ಕೂಡ ಕಂಪ್ಲೀಟ್ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಎಸ್ಕೇಪ್ ಮಾಡಿ. ಇದಾದ ನಂತರ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, ಎಕ್ಸಿಟಿಗೆ ಬನ್ನಿ. ಮತ್ತೆ ತಿರ್ಗಾ ಎಕ್ಸಿಟಿಗೆ ಬನ್ನಿ. ನಿಮ್ಮ ಫಾರ್ಮ್ ಹೆಸರು ಬರುತ್ತೆ, ಎಂಟರ್ ಮಾಡ್ಕೊಳ್ಳಿ. ಫೈಲ್ ಮೇಂಟೆನೆನ್ಸ್ ಮಾಡ್ಕೊಳ್ಳಿ, ಎಂಟರ್. ಪ್ರೆಸೆಂಟ್ ಇಯರು, ಯಾಕಂದ್ರೆ ನಾವು ಆಲ್ರೆಡಿ ಬ್ಯಾಚ್ ಹಿಸ್ಟ್ರಿ ಮತ್ತು ಬಿಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿರೋದ್ರಿಂದ ಪ್ರೆಸೆಂಟ್ ಇಯರನ್ನು ಏನು ಮಾಡಬೇಕು, ಫೈಲ್ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಉತ್ತಮ. ಏನಾದರೂ ಗಡ್ಬಡ ಇತ್ತು ಅಂದರೆ ಸರಿ ಆಗುತ್ತೆ. ಎಂಟರ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಹಬ್ಬ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಕ್ರಿಯೇಟ್ ಮಾಡೋಕ್ಕೆ 10 ನಿಮಿಷ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ ಆಯಿತಾ. ಇಲ್ಲಿಗೆ ಫೈಲ್ ಮೇಂಟೆನೆನ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಏನು ಮಾಡ್ಕೋಬೇಕು, ಎಷ್ಟೊಂದು ಕಸ್ಟಮರ್ಗಳು ಬಿಲ್ ನಂಬರ್ಗಳನ್ನ ಸ್ಟಾರ್ಟಿಂಗ್ಗೆ ಫಿಕ್ಸ್ ಮಾಡಲ್ಲ. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಏನು ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನೆನ್ಪಿಟ್ಕೊಳ್ಳಿ, ಬಿಲ್ಲಿಂಗ್ ನೇಮ್ ಸೀರೀಸ್ನ ನಾವು ಏನು ಕೊಡಬೇಕು, ಫಸ್ಟ್ ಬಿಲ್ನ ನೀವೇನು ಕೊಡಬೇಕು ಅಂತೇಳಿ ಸಾಫ್ಟ್ವೇರ್ಗಳಿಗೆ ದಾರಿ ತೋರಿಸಿದ್ರೆ ಇಡೀ ವರ್ಷ ಅದೇ ಪ್ರಕಾರ ನಡೀತಾ ಹೋಗುತ್ತೆ. ನೆನ್ಪಿಟ್ಕೊಳ್ತಾ ಬನ್ನಿ. ಸೊ ಬಿಲ್ ನಂಬರ್ನ ಸೆಟ್ ಮಾಡೋದು ಹೆಂಗೆ, ಅದಕ್ಕಿಂತ ಮುಂಚೆ ಒಳಗಡೆ ಆಪ್ಷನ್ಸ್ನ ಎನೇಬಲ್ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಸ್ವಲ್ಪ ನಿಮಗೆ ಲೆಂದಿ ಆಗ್ಬೋದು, ಕಷ್ಟ ಆಗ್ಬೋದು. ಸೊ ಹಾಗಾಗಿ ವಿಡಿಯೋದೊಳಗಡೆ ಪ್ರತಿಯೊಂದು ಎಲ್ಲೆಲ್ಲಿ ಏನೇನು ಬಟನ್ಸು, ಎಲ್ಲೆಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ತಾ ಬರ್ತಿದ್ದೀನಿ. ಆದಷ್ಟು ಟ್ರೈ ಮಾಡಬೇಕು. ಯಾಕಂದರೆ ಏಪ್ರಿಲ್ 1 ಹೆವಿ ರಶ್ ಆಗಿರುತ್ತೆ. ಸುಮ್ಮನೆ ನಿಮ್ಗಳಿಗೂ ಕಾಲ್ ಮಾಡಿ ಮಾಡಿ ಬ್ಯುಸಿ ಬರ್ತಿರ್ತೈತಿ. ಸೊ ಹಾಗಾಗಿ ಖುದ್ದಾಗಿ ನೀವೇ ಟ್ರೈ ಮಾಡ್ಕೊಳ್ಳೋದು ತುಂಬ ಉತ್ತಮ ಆಗಿರ್ತೈತಿ, ನೆನ್ಪಿಟ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ, ಮೇಲ್ಗಡೆ ಮಾಸ್ಟರ್ಸಿಗೆ ಹೋಗಿ ಲಾಸ್ಟಿಗೆ ಮಾರ್ಕ್ ಸೆಟಪ್ ಬನ್ನಿ. ಇದರೊಳಗಡೆ ಕಂಟ್ರೋಲ್ ರೂಮ್ ತೊಗೊಳ್ಳಿ. ಕಂಟ್ರೋಲ್ ರೂಮ್ ಒಳಗಡೆ ಫಸ್ಟ್ ಆಪ್ಷನ್ ಸರ್ಚಿನ ಒಂದು ತೊಗೊಳ್ಳಿ. ಇದಾದಮೇಲೆ ಇಲ್ಲೇನು ಮಾಡಿ, ಆಸ್ಕ್ ಸ್ಪೇಸ್ BILL ಸ್ಪೇಸ್ ನೋ. ಇದು ನೆನ್ಪಿಟ್ಕೊಳ್ಳಿ. ಆಸ್ಕ್ ಸ್ಪೇಸ್ ಬಿಲ್ ಸ್ಪೇಸ್ ನೋ ಎಕ್ಸೆಪ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲೊಂದು ಫಸ್ಟ್ ಆಪ್ಷನ್ ಬರುತ್ತೆ, ಆಸ್ಕ್ ಬಿಲ್ ನಂಬರ್ ಅಂತ ಇರುತ್ತೆ. ಸೊ ಇದು ಡಿಫಾಲ್ಟಾಗಿ ನಿಮಗೆ Y ಅಂತ ಇರಲಿ. ಇಲ್ಲಿ ನಿಮಗೆ YNX ಅಂತ ಬರುತ್ತೆ, ಇದು Y ಅಂತ ಮಾಡಿ. ಇದಾದಮೇಲೆ 2 ಸತಿ ಎಂಟರ್ ಮಾಡಿ, 2 ಸತಿ ಎಸ್ಕೇಪ್ ಮಾಡಿ, ಎಸ್ ಅಂತ ಕೊಡಿ. ಇವಾಗೇನಾಗುತ್ತೆ, ಬಿಲ್ ನಂಬರ್ ನಿಮಗೆ ಎನೇಬಲ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಈಗ ಹೊಸ ಆಪ್ಷನ್ಸ್ನ ಈಗ ಬಿಲ್ ನಂಬರ್ ಸೆಟ್ ಆಯಿತು, ಫೈಲ್ ಮೇಂಟೆನೆನ್ಸ್ ಆಯಿತು, ಫೈನಾನ್ಷಿಯಲ್ ಕ್ರಿಯೇಷನ್ ಆಯಿತು. ಇವಾಗ ಬಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಕಂಪ್ಲೀಟಾಗಿ ಸಾಫ್ಟ್ವೇರ್ ರೆಡಿ ಆಗಿರುತ್ತೆ. ಸೊ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಟ್ರಾನ್ಸಾಕ್ಷನ್ನು, ಸೇಲು, ಇಲ್ಲಿಗೆ ಬರ್ತೀರಾ. ಡೇಟ್ ನೋಡಿ ಆಲ್ರೆಡಿ 1/4 ಅಂತಿರುತ್ತೆ. ಎಂಟರ್. ಇದಾದಮೇಲೆ ಪಾರ್ಟಿ ನೇಮ್ ತೊಗೊಳ್ತೀರಾ. ಇಲ್ಲಿ ನೋಡ್ಕೊಳ್ಳಿ, ಬಿಲ್ ನಂಬರ್ ಅಂತ ಇರ್ತದಲ್ಲ, ನಿಮಗೆ ಏನು ಸೀರೀಸ್ ಬೇಕು ಅದನ್ನು ನೀವು ಇಲ್ಲಿ ಫಸ್ಟ್ ಬಿಲ್ ನಂಬರ್ ಹಾಕಿ ಸೆಟ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಇದನ್ನಷ್ಟು ಡಿಲೀಟ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಇದು ಶ್ರೀ ಗುರು ಸಾಯಿ ಫಾರ್ಮ್ ಅಂತಿದೆ. ನಾನೇನು ಮಾಡ್ತೀನಿ, SG-0001. ನಾನು ಇದೊಂಥರ ಹಿಂಟ್ ಕೊಟ್ಟಿರ್ತೀನಿ. ನೀವುಗಳು ನಿಮಗೆ ಯಾವ ಥರ ಬೇಕು ಅಂತೇಳಿ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕು. ಕೆಲವೊಂದು ಕಸ್ಟಮರ್ ಏನು ಮಾಡ್ತಾರೆ, SG-25 26-1 ಈ ಥರ ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಅನುಕೂಲ, ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಆದರೆ ಫಸ್ಟ್ ಬಿಲ್ ನಂಬರ್ ಹಾಕಬೇಕಾದ್ರೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೊಟ್ಟು ಹಾಕ್ಕೊಳ್ಳಿ. ಯಾಕಂದರೆ ನೀವು ಇಲ್ಲಿ ಫಸ್ಟ್ ಬಿಲ್ ನಂಬರ್ ಸರಿತಾಗಿ ಹಾಕಿದರೆ ಇಡೀ ವರ್ಷ ತನ್ನಿಂತಾನೆ ತಗೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಂಟರ್ ಮಾಡಿ, ಎಂಟರ್. ಓಕೆ, ನಾವು ಈಗ ಬಿಲ್ಲಿಂಗ್ ಮಾಡ್ಕೊಳ್ಳೋಣ. ನೋಡಿ ಕೆಳಗಡೆ ಲಾಸ್ಟ್ ಇಯರ್ ರೇಟ್ಸ್ ಕೂಡ ಇಲ್ಲಿ ಬಂದುಬಿಡ್ತೈತಿ ಆಟೋಮೆಟಿಕಾಗಿ. ಓಕೆ, ನಾವು ಈಗ ಸೇವ್ ಮಾಡ್ತೀವಿ. ಬಿಲ್ ನಂಬರ್ ಕಡೆ ಲಕ್ಷ ಇರಲಿ, ನಾನು ಆಲ್ರೆಡಿ 1 ಅಂತ ಹಾಕಿದ್ದೀನಿ. ಈಗ ಇನ್ನೊಂದು ಹೊಸ ಬಿಲ್ ಮಾಡ್ತೀನಿ ನೋಡಿ.
ಇನ್ನೊಂದು ಹೊಸ ಬಿಲ್ ಮಾಡಿದಾಗ ಸೊ ನೋಡಿ ಈಗ ಆಲ್ರೆಡಿ ಅಲ್ಲಿ SG-3002 ಅಂತ ಬಂದುಬಿಟ್ಟಿರುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಬಿಲ್ ನಂಬರ್ ಭಾಳ ಇಂಪಾರ್ಟೆಂಟ್, ಮೋಸ್ಟ್ ಥಿಂಗ್, ಆಯಿತಾ? ಇಷ್ಟೇ ಇವತ್ತಿನ ಟಾಪಿಕ್. ನಿಮಗೆ ಇಷ್ಟ ಆಗಿರ್ತೈತಿ. ಆಮೇಲೆ ಕೆಲವೊಬ್ರು ಪ್ರಶ್ನೆ ಕೇಳ್ತಿರ್ತಾರೆ, ಸರ್ ಫೈನಾನ್ಷಿಯಲ್ ಇಯರ್ ಕ್ರಿಯೇಟ್ ಆದ ತಕ್ಷಣ ಲಾಸ್ಟ್ ಇಯರ್ಗೆ ಹೋಗಿ ವರ್ಕ್ ಮಾಡ್ಬೋದಾ ಅಂತ ಆಪ್ಷನ್ ಕೇಳ್ತಿರ್ತಾರೆ. ಅದನ್ನು ಕೂಡ ನೀವು ಮಾಡ್ಕೋಬೋದು. ದೆರ್ ಇಸ್ ನೋ ಪ್ರಾಬ್ಲಮ್. ನಿಮ್ಮ ಪಾಡಿ ನೀವು ಆರಾಮಾಗಿ ವರ್ಕ್ ಮಾಡ್ಕೊಳ್ಳಿ, ಟ್ರೈ ಮಾಡಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀವಿ, ಫೇಸ್ಬುಕ್ ಪೇಜಲ್ಲಿ ಕೂಡ ಅಪ್ಲೋಡ್ ಆಗಿರುತ್ತೆ, ನಿಮ್ಮ ವಾಟ್ಸಪ್ಪಿಗೆ ಕೂಡ ಕಳಿಸಿರ್ತೀವಿ. ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಟಚ್ ಇರಿ. ಕಾಲ್ಸ್ ಬ್ಯುಸಿ ಬಂದರೆ ವೇಟ್ ಮಾಡಿ. ಕಂಪ್ನಿ ಎಂಪ್ಲಾಯೀಸ್ಗಳು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಸೊ ಥ್ಯಾಂಕ್ ಯು, ಬಾಯ್.